ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕುಂಬರವಾಡ ಬಡಾವಣೆಯ ಸುದ್ದೋಧನ ಮಹಾಮಯ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕುಂಬರವಾಡ ಬಡಾವಣೆಯ ಸರ್ವೆ ನಂಬರ್ 51/1ರಲ್ಲಿ 75 ಮತ್ತು 80 ವಿಸ್ತೀರ್ಣ ಜಾಗವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಸಮುದಾಯ ಭವನಕ್ಕಾಗಿ ಮಂಜೂರು ಮಾಡಿಕೊಡಬೇಕೆಂದು ಇಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಸುಬ್ಬಣ್ಣ ಕರಕನಹಳ್ಳಿ, ಸುಭಾಷ್ ಸಿಕಿಂದ್ರಾಪುರ್, ಶಕ್ತಿಕಾಂತ್ ಭಾವಿದಡ್ಡಿ, ಗೌತಮ್ ಭೋಸ್ಲೆ, ಮಲ್ಲಿಕಾರ್ಜುನ್ ಮುಳ್ಕೋರೆ, ಸುನೀಲ್ ಸಂಗಮ್, ಅಂಬೇಡ್ಕರ್ ಸಾಗರ್, ಜೈ ಭೀಮ್ ಶರ್ಮಾ, ಕಪಿಲ್ ಗೋಡ್ಬಲ್ಲೆ, ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡು ಈ ಒಂದು ಮನವಿ ಪತ್ರವನ್ನು ಕೊಡುವುದಕ್ಕೆ ರೆಡಿ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಬೀದರ್ನ ಜಿಲ್ಲಾಧಿಕಾರಿ ಅವರಿಗೆ 5 ಸಾರಿ ಮನವಿ ಕೊಟ್ಟಿದ್ದಾರೆ, ಮಹಾನಗರ ಪಾಲಿಕೆಯ ಆಯುಕ್ತರಿಗೆ 5 ಸಾರಿ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಸಾಹೇಬ್ ಬೀದರ್ ಇವರಿಗೆ 5 ಸಲ ಕೊಟ್ಟಿದ್ದಾರೆ, ಸಹಾಯಕ ಆಯುಕ್ತರಿಗೆ 1 ಸಾರಿ ಕೊಟ್ಟಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರಿಗೆ 1 ಸಾರಿ ಕೊಟ್ಟಿದ್ದಾರೆ. ಬೀದರಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೂ ಕೂಡ 4 ಸಾರಿ ಕೊಟ್ಟಿದ್ದಾರೆ ಮತ್ತು ಬೀದರಿನ ಮಾಜಿ ಸಚಿವರು ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರಿಗೂ ಕೂಡ 4 ಸಾರಿ ಮನವಿ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಹಾಗೂ ಯಾವುದೇ ರಾಜಕಾರಣಿಗಳು ಈ ಒಂದು ಜಾಗವನ್ನು ನಮ್ಮ ಹೆಸರಿಗೆ ಮಾಡಿಲ್ಲ. ಕೂಡಲೇ ಈ ಜಾಗವನ್ನು ನಮ್ಮ ಹೆಸರಿಗೆ ಮಾಡಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಮನವಿ ಪತ್ರ ರೆಡಿ ಮಾಡಿದ್ದಾರೆ. ನಮಸ್ಕಾರ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಕುಂಬರವಾಡದ ವತಿಯಿಂದ ಮೇ 18ರಿಂದ ಕುಂಬರವಾಡ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 51/1ರಲ್ಲಿ ಬರ್ತಕ್ಕಂಥ 75-80 ವಿಸ್ತೀರ್ಣದ ಜಾಗ. ಈ ಜಾಗದಲ್ಲಿ ಕಳೆದ 25 ವರ್ಷಗಳಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಬುದ್ಧ ಪೂರ್ಣಿಮಾ ಜಯಂತಿ, ರಮಾತಾಯಿ ಅಂಬೇಡ್ಕರ್ ಜಯಂತಿ, ಮಹಾಪರಿ ನಿಬ್ಬಣ, ವಿಜಯದಶಮಿ, ಸಭೆ ಸಮಾರಂಭ ಹಾಗೂ ಮದುವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸ್ಥಳವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗವನ್ನು ಮಂಜೂರು ಮಾಡಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 5 ಸಲ, ಮಹಾನಗರ ಪಾಲಿಕೆ ಆಯುಕ್ತರಿಗೆ 5 ಸಲ, ತಹಸೀಲ್ದಾರ್ ಸಾಹೇಬರಿಗೆ 5 ಸಲ, ಸಹಾಯಕ ಆಯುಕ್ತರಿಗೆ 1 ಸಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ 1 ಸಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ 4 ಸಲ, ರಹೀಂ ಖಾನ್ ಸಾಹೇಬರಿಗೆ 4 ಸಲ ಮತ್ತು ಇತ್ತೀಚೆಗೆ ನಗರ ಅಭಿವೃದ್ಧಿ ಆಡಳಿತ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರಿಗೆ 2 ಸಲ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ 2 ಸಲ, ಪರಮೇಶ್ವರ ಸಾಹೇಬರಿಗೆ 2 ಸಲ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ 2 ಸಲ ಮತ್ತು ಆಯುಕ್ತರಿಗೆ 2 ಸಲವನ್ನು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಮನವಿಗೆ ಬೆಂಗಳೂರಿನಲ್ಲಿ ಸಲ್ಲಿಸ್ತಕ್ಕಂಥ ಮನವಿಗೆ ಸ್ಪಂದನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಜಾಗವನ್ನು ಮಂಜೂರು ಮಾಡಿ ಅಂಬೇಡ್ಕರ್ ಭವನಕ್ಕಾಗಿ ನೀಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂ ಮಂಜೂರಾತಿ ವಿಭಾಗದವರು 8ನೇ ತಾರೀಕು ಮತ್ತು 5ನೇ ತಾರೀಕು ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಆ ಮೇಲಾಧಿಕಾರಿಗಳ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಆಯುಕ್ತರು ಬೀದರ್ ಮಹಾನಗರ ಪಾಲಿಕೆಯವರು ತಮ್ಮ ಮುನ್ಸಿಪಾಲ್ಟಿ ಬೀದರ್ ಮಹಾನಗರ ಪಾಲಿಕೆ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಸರ್ವೆ ನಂಬರ್ 51/1ರಲ್ಲಿ ಬರ್ತಕ್ಕಂಥ 75ವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಾದಿರಿಸಲಾಗಿದೆ ಅನ್ನುವಂಥ ಒಂದು ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿಕೊಟ್ರೆ ನಮ್ಮ ಕೆಲಸನ, ನಮ್ಮ ಹೋರಾಟವನ್ನು ಮುಕ್ತಾಯಗೊಳಿಸ್ತೇವೆ. ಮತ್ತು ಇದಕ್ಕೆಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಕಳೆದ 3 ತಿಂಗಳಿಂದ ಹೋರಾಟಕ್ಕೆ ನಿಂತಿರ್ತಕ್ಕಂಥ ಮಹಿಳೆಯರು, ಇಲ್ಲಿ ವಾಸವಾಗಿರ್ತಕ್ಕಂಥ ಕುಂಬರವಾಡದಲ್ಲಿ ವಾಸವಾಗಿರ್ತಕ್ಕಂಥ ದಲಿತರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಬಡವರಾಗಿದ್ದಾರೆ. ಆ ಕಾರ್ಮಿಕರು ಇತ್ತೀಚೆಗೆ ಸಭೆ ಸಮಾರಂಭಗಳನ್ನು, ಮದುವೆ ಕಾರ್ಯಕ್ರಮಗಳನ್ನು, ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಾದ್ರೆ 50ರಿಂದ 1 ಲಕ್ಷ ಬಾಡಿಗೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾದರೆ ಇಲ್ಲೇ ಕಾರ್ಯಕ್ರಮಗಳು ಮಾಡಲಿಕ್ಕೆ 500 ಜನರಿಗೆ ಅನುಕೂಲವಾಗ್ತದೆ. ಆ ನಿಟ್ಟಿನಲ್ಲಿ ಈ ಬಡವರ್ಗದವ್ರ ಮೇಲೆ ಸರ್ಕಾರವನ್ನು ಕರುಣೆಯನ್ನು ತೋರಬೇಕಂತೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು
ಮಹಾನಗರ ಪಾಲಿಕೆ ಆಯುಕ್ತರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಎ ಸಿ ಸಾಹೇಬರಿಗೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಶುದ್ಧೋಧನ ಮಹಾಮಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಸುಬ್ಬಣ್ಣ ಕರಕನಹಳ್ಳಿ, ನಾನು ಸಾಹಿತಿ ಬೀದರ್. ಕುಂಬಾರವಾಡ ಗ್ರಾಮದಲ್ಲಿ ನಮ್ಮ ಎಲ್ಲ ಬೌದ್ಧ ಉಪಾಸಕರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಏನು ಧರಣ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಸುಮಾರು 25 ವರ್ಷಗಳಿಂದ ಈ ನಿವೇಶನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರು ಹಾಗೂ ಇಲ್ಲಿರುವ ಒಂದು ಮಹಾನಗರ ಪಾಲಿಕೆ ಏನದಂದರೆ ಆಯುಕ್ತರು ಕೂಡ ಅರ್ಜಿಗಳನ್ನು ಸಾಕಷ್ಟು ಸಾರಿ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಆಗ್ರಹ ಮಾಡೋದಿಷ್ಟೇ, ಈ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಇಷ್ಟೆಲ್ಲ ಅರ್ಜಿಗಳನ್ನು ಕೊಟ್ಟಿದ್ರು ಕೂಡ ಸರ್ಕಾರಕ್ಕೆ ಸ್ವಲ್ಪ ಆದರೂ ಏನಾದರೂ ಮಾನವೀಯತೆ ಇದೆಯಾ ಅಂಥೇಳಿ ನಮಗೆ ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಬಂಧುಗಳೇ. ಹೀಗಾಗಿ ನಾನು ಆಗ್ರಹ ಮಾಡೋದಿಷ್ಟೇ, ನೀವೇನಾದರೂ ಇದನ್ನು ಗಂಭೀರವಾಗಿ ಪರಿಗಣಿಸಿ, ಈ ಕುಂಬಾರವಾಡ ಗ್ರಾಮದಲ್ಲಿ ನಿವೇಶನ ಇದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಮೀಸಲಿಟ್ಟಿರುವ ಜಾಗ ಇದೆ. ಇದನ್ನು ಕೂಡಲೇ ನೀವೇನದಂತಂದರೆ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಏನದಂತಂದರೆ ನೀವು ಕೊಡಬೇಕು, ಅದು ಮಂಜೂರಾತಿ ಮಾಡಬೇಕು. ಇಲ್ಲಾಂದರೆ ನಾವು ಇಲ್ಲೆಲ್ಲರೂ ನೂರಾರು ಸಾವಿರಾರು ಏನು ನಮ್ಮ ತಾಯಂದಿರಿದ್ದಾರೆ, ಅವ್ರ ಜೊತೆ ನಾವೇನದಂದರೆ ಕಾಲ್ನಡಿಗೆಯಿಂದ DC ಕಚೇರಿ ಮುತ್ತಿಗೆ ಹಾಕೋಂಥ ಕೆಲಸ ಆಗ್ತದೆ. ಹೀಗಾಗಿ ಇಲ್ಲಿರುವ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮತ್ತು ಇಲ್ಲಿರುವ ಶಾಸಕರು ಕಣ್ತೆರೆದು ನೋಡಬೇಕು. ಕಿವಿ ಕೇಳಿಸ್ತಾ ಇದ್ದರೆ ಕಿವಿಯಿಂದ ಕೇಳಿಸ್ಕೊಂಡು ಜಾಗೃತಿ ಆಗಿ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ನಾವು ನಿಮ್ಮ ರಾಜೀನಾಮೆ ಕೊಡುವವರೆಗೆ ಏನದಂತಂದರೆ ನಾವು ಈ ಜಾಗದಂತೂ ಎದ್ದೇಳಲ್ಲ. ಮತ್ತು ಇಲ್ಲಿಂದ ನಾವೆಲ್ಲ ಭೀಮ ಸೈನಿಕರು ಮತ್ತೆಲ್ಲ ತಾಯಂದರು ಕೂಡ ಕಾಲ್ನಡಿಗೆಯಿಂದ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕೋಂಥ ಪ್ರಸಂಗ ಬಂದೇ ಬರುತ್ತೆ ಅಂತ ಹೇಳಿ ಇಷ್ಟನ್ನು ಹೇಳ್ತೀನಿ. ಇಷ್ಟೇ ನಮ್ಮ ಆಗ್ರಹ. ನನ್ನ ಹೆಸರು ಕಪಿಲ್ ಗೋಡಬಲೆ, ಬಹುಜನ ಸಮಾಜ ಪಕ್ಷ ಜಿಲ್ಲಾಧ್ಯಕ್ಷ.